ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕಿದ್ರು ಪೊಲೀಸ್ನವ್ರು ನಾಯಿ ಹೊಡೆದ್ರು ಆದ್ರೂ ಮುಸಲ್ಮಾನರ ಬಗ್ಗೆ ಯಾರಾದ್ರೂ ಏನಾದ್ರೂ ಹೇಳ್ಬಿಟ್ರೆ ಚಿಂತೆ ಜಾಸ್ತಿ ಅವ್ರಿಗೆ. ಇದಕ್ಕೆ ಕರ್ನಾಟಕ ಪೊಲೀಸರಿಗೆ ದಮ್ಮಿಲ್ವಾ? ಆ ಎಮ್ಮನ್ ಮೇಲೆ FIR ಮಾಡೋದಕ್ಕೆ? ಕಾಂಗ್ರೆಸ್ ಕಾರ್ಯಕರ್ತೆ ಅಂತ ಏನಾದ್ರು ಬಿಟ್ಟಿದೀರಾ? ಬಾಲಗಂಗಾಧರ ಸ್ವಾಮೀಜಿ ಯಾಕೆ ಕಿಡ್ನಿ ವೈಫಲ್ಯದಿಂದ ಸತ್ತೋದ್ರು? ನಾವು ಹೇಳ್ಬೋದಲ್ಲ, ಅಯ್ಯೋ ಬೇಜಾನ್ ಕುಡಿತಿದ್ರು, ಸಿಕ್ಕಾಪಟ್ಟೆ ಕುಡಿತಿದ್ರು, ಅಟ್ಟಿ ಕಿಡ್ನಿ ಹೋಗ್ಬಿಟ್ಟಿತ್ತು ಅವ್ರ ಸಾಯೋಗಳಿಗೆ ಅಂತ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ FIR ಮಾಡೋದಕ್ಕೆ ಪೊಲೀಸ್ನವ್ರಿಗೆ ದಮ್ಮಿಲ್ವಾ? BJP ಅವ್ರು ಏನಾದ್ರು ಒಂದು ಸ್ಟೇಟ್ಮೆಂಟ್ ಕೊಟ್ರೆ MLC ಆದ್ರೂ ಬಿಡಲ್ಲ, ಬೇಕಾದ್ರೆ ಬಂಧನನೇ ಮಾಡ್ಬಿಡ್ತೀರಾ. ಹರಿಯಂ ಸ್ನೇಹಿತರೆ, ಕಬ್ಬಾಳ್ ಅಭಿಷೇಕ್ ಗೌಡ. ಸ್ನೇಹಿತರೆ, ಇವತ್ತು ವಿಡಿಯೋ ಮಾಡ್ತಾ ಇರೋ ವಿಶೇಷ ಏನಂದ್ರೆ, ಮೊನ್ನೆ CT ರವಿಯಣ್ಣನ್ಗೆ ನೋಟಿಸ್ ಕೊಡ್ಬೇಕೆಂದು ಪೊಲೀಸರು ಚಿಕ್ಕಮಂಗ್ಳೂರ್ಗೆ ಹೋಗಿರ್ತಾರೆ. ಅಲ್ಲಿ CT ರವಿಯಣ್ಣಗೆ ನೋಟಿಸ್ ಕೊಡೋ ಪ್ರಯತ್ನವನ್ನ ಮಾಡ್ತಾರೆ. ಏನ್ ವಿಚಾರ ಅಂದ್ರೆ, ಮುಲ್ಲನಿಗೆ ಏಕೆ ನೀಟ್ ಬಗ್ಗೆ ಚಿಂತೆ ಅಂತ CT ರವಿಯಣ್ಣ ಒಂದು ಭಾಷಣದಲ್ಲಿ ಹೇಳ್ತಾರೆ. ಚಿಕ್ಕಮಂಗ್ಳೂರಲ್ಲಿ ನಡೀತಾ ಇರುವಂತ ಒಂದು ಏನು ನೀಟಿನ ಪ್ರತಿಭಟನೆ ವಿಚಾರವಾಗಿ CT ರವಿಯಣ್ಣ ಏನ್ ಹೇಳ್ತಾರೆ, ಮುಲ್ಲನಿಗೆ ಏಕೆ ಚಿಂತೆ ನೀಟ್ ಬಗ್ಗೆ ಅಂತ ಹೇಳ್ತಾರೆ. ಆ ಹೇಳಿಕೆಗೆ FIR ನ ಮಾಡಿ ಅವ್ರಿಗೆ ನೋಟಿಸ್ ನ ಕೊಡ್ತಾರೆ, ಒಬ್ರು MLC ಅವ್ರಿಗೆ. ಹಾಗಾಗಿ ಆದ್ರೆ ನೋಟಿಸ್ ಕೊಡ್ಲಿ, FIR ಮಾಡ್ಲಿ, ಎಲ್ಲ ಓಕೆ. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಹಿಂದೂ ಸ್ವಾಮೀಜಿಗಳ ಬಗ್ಗೆ ಹೇಳಿದಾಗ ಯಾಕೆ FIR ಮಾಡಲ್ಲ, ಯಾಕೆ ಸುಮೋಟೋ ಕೇಸ್ ಮಾಡಲ್ಲ? ಅಥವಾ ನಾವೇನಾದ್ರೂ ಕಂಪ್ಲೇಂಟ್ ತಗೊಂಡೋಗಿ ಕೊಟ್ರೆ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ, ಇದು ಬೇರೆ ಸ್ಟೇಷನ್ ಲಿಮಿಟ್ಸ್, ಇದು ಸೈಬರ್ ಕ್ರೈಮು, ನೀವ್ ಅಲ್ಲೋಗಿ ಕೊಡಿ ಕಂಪ್ಲೇಂಟ್, ಇಲ್ಲೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ ಪೊಲೀಸ್ನವರು. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ FIR ಮಾಡೋದಕ್ಕೆ ಪೊಲೀಸ್ನವ್ರಿಗೆ ದಮ್ಮಿಲ್ವಾ? ಅವ್ರ ಮೇಲೆ ಸುಮೋಟೋ ಕೇಸ್ ಹರಿಯೋದಕ್ಕೆ ದಮ್ಮಿಲ್ವಾ? ಮುಸ್ಲಿಂ ಬಗ್ಗೆ ಏನಾದ್ರೂ ಒಂದ್ ಹೇಳಿದ್ರೆ ಸಾಕು, ಪೊಲೀಸ್ನವ್ರಿಗೆ ಏನೋ ಮೈಯಲ್ಲಿ ಒಂಥರ ಆತಂಕ. ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕಿದ್ರು ಪೊಲೀಸ್ನವ್ರು ನಾಯಿ ಹೊಡೆದ್ರು ಆದ್ರೂ ಮುಸಲ್ಮಾನರ ಬಗ್ಗೆ ಯಾರಾದ್ರೂ ಏನಾದ್ರೂ ಹೇಳ್ಬಿಟ್ರೆ ಚಿಂತೆ ಜಾಸ್ತಿ ಅವ್ರಿಗೆ. ಏನ್ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ಮೊನ್ನೆ ಕ್ಲಬ್ ಹೌಸ್ ಅಲ್ಲಿ ಒಂದು ಪೂರ್ಣಿಮಾ ಎಂಬ ಮಹಿಳೆ ಕಾಂಗ್ರೆಸ್ ಕಾರ್ಯಕರ್ತೆ ಒಂದು ಹೇಳಿಕೆ ಕೊಡ್ತಾಳೆ. ಮೂಲತಃ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಖಾಸಗಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ, ಏನು ಅನಕ್ಷರಸ್ತೆ ಅಲ್ಲ, ಏನಂದ್ರೆ ಏನಲ್ಲ, ಈಗಿನ ಬೆಳೆಯುವಂತ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡುವಂತ ಮುಖ್ಯ ಶಿಕ್ಷಕಿ ಏನ್ ಹೇಳ್ತಾಳೆ ಅಂದ್ರೆ, ಆ ಯಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ಕಿಡ್ನಿ ವೈಫಲ್ಯದಿಂದ ಸಾವನ್ನಪ್ತಾರೆ, ಅವ್ರಿಗೆ ಏನು ಕುಡ್ದು ಸಾವನ್ನಪ್ಪಿರಬಹುದು ಅಂತ ನಾವ್ಯಾಕೆ ಹೇಳ್ಬಾರ್ದು ಅಂತ ಕ್ಲಬ್ ಹೌಸ್ ಅಲ್ಲಿ ಹೇಳ್ತಾರೆ ಆ ಯಮ್ಮ. ಇದಕ್ಕೆ ಕರ್ನಾಟಕ ಪೊಲೀಸರಿಗೆ ದಮ್ಮಿಲ್ವಾ? ಆ ಯಮ್ಮನ್ ಮೇಲೆ FIR ಮಾಡೋದಕ್ಕೆ? ಕಾಂಗ್ರೆಸ್ ಕಾರ್ಯಕರ್ತೆ ಅಂತ ಏನಾದ್ರು ಬಿಟ್ಟಿದೀರಾ? ನಾವೇನಾದ್ರೂ ಕಂಪ್ಲೇಂಟ್ ನ ಕೊಟ್ರೆ ಏನ್ ಮಾಡ್ತೀರಾ? ಅಕಸ್ಮಾತ್ ನೀವು ಸುಮೋಟೋ ಪ್ರಕರಣ ಏಂತ ಮಾಡ್ಕೊಳ್ಳಿಲ್ಲ, ಈ ವಿಡಿಯೋ ಬಗ್ಗೆ ನಿಮ್ಗೆ ಮಾಹಿತಿನೇ ಇಲ್ವಾ? ಬೇರೆದ್ರ ಬಗ್ಗೆ ಎಲ್ಲಾದ್ರ ಬಗ್ಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲಾನು ಸರ್ಚ್ ಮಾಡ್ತೀರಾ ಕರ್ನಾಟಕ ಪೊಲೀಸ್ನವರು, ಇದ್ರ ಬಗ್ಗೆ ಮಾಹಿತಿನೇ ಇಲ್ವಾ? ಮಾಹಿತಿ ಇದ್ರು ಸುಮ್ನೆ ಕುಂತಿದ್ದೀರಾ. ಕಾರಣ ಏನು? ಕಾಂಗ್ರೆಸ್ ಕಾರ್ಯಕರ್ತೆ. BJP ಅವ್ರು ಏನಾದ್ರು ಒಂದು ಸ್ಟೇಟ್ಮೆಂಟ್ ಕೊಟ್ರೆ MLC ಆದ್ರೂ ಬಿಡಲ್ಲ, ಬೇಕಾದ್ರೆ ಬಂಧನನೇ ಮಾಡ್ಬಿಡ್ತೀರಾ ಅಲ್ವಾ? ಪೊಲೀಸ್ನವರು ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದಾರೆ ರಾಜ್ಯದಲ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಇವತ್ತು ಬಾಲಗಂಗಾಧರನಾಥ ಸ್ವಾಮೀಜಿ ಅವ್ರ ಮೇಲೆ ಇಂತ ಹೇಳಿಕೆ ಕೊಟ್ಟಂತ ಆ ಪೂರ್ಣಿಮಾ ಎಂಬ ಮಹಿಳೆ ಮೇಲೆ FIR ನ ಮಾಡಬೇಕು, ಅವಳ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.